ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು PS ಲೋಕ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನದ ವ್ಲಾಗ್ ಯಾವ್ದಪ್ಪ ಅಂತೀರಾ? ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಎಸ್ ಆಫ್ ಕೋರ್ಸ್ ಇವತ್ತು ನಮ್ಮ ಮನೇಲಿ ಯಾವ ರೀತಿ ಯುಗಾದಿನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯುಗಾದಿ ಹಬ್ಬ ಹೆಸರಲ್ಲಿ ಇರೋ ಹಾಗೆ ಯುಗ ಆದಿ. ಸೃಷ್ಟಿಕರ್ತ ಬ್ರಹ್ಮದೇವನು ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ದಿನವನ್ನೇ ನಾವು ಯುಗಾದಿ ಹಬ್ಬವನ್ನಾಗಿ ಸಂಭ್ರಮಿಸ್ತೀವಿ. ಸೊ ಅಷ್ಟೇ ಅಲ್ಲದೆ ಇಡೀ ಪ್ರಕೃತಿಯಲ್ಲೇ ಆಗುವಂತ ಬದಲಾವಣೆನೂ ಕೂಡ ತುಂಬಾ ವಿಶೇಷವಾಗಿರುತ್ತೆ. ಹೊಸ ಚಿಗುರು, ಹೊಸ ಹೊಸ ಹೂವುಗಳು ಅರಳುವಂತ ಸಮಯ ಇದಾಗಿರುತ್ತೆ. ಹಾಗಾಗಿ ನಾವು ಹಿಂದೂಗಳು ಯುಗಾದಿ ಹಬ್ಬವನ್ನ ತುಂಬಾ ವಿಶೇಷವಾಗಿ ಆಚರಿಸ್ತೀವಿ. ಸೊ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಬಿಸಿನೀರೆಲ್ಲ ಕುಡಿದು ರಂಗೋಲಿ ಹಾಕೋಣ ಅಂತ ಬಂದೆ. ನನ್ನ ಮಗಳು ಎದ್ದೇಳೋಷ್ಟರಲ್ಲಿ ಇದೊಂದು ಕೆಲ್ಸನಾರ ಮುಗಿಸ್ಕೊಳ್ಳೋಣ ಅಂತ. ಬಟ್ ಅವಳು ಕಳ್ಳಿ ನನ್ನ ಹಿಂದೆನೆ ಎದ್ದು ಬಂದಿದ್ದಾಳೆ. ಹೆಂಗೋ ಅವಳನ್ನು ಆಟ ಆಡಿಸ್ಕೊಂತ ರಂಗೋಲಿನ ಹಾಕ್ದೆ. ಹಬ್ಬಗಳಲ್ಲಿ ಬಣ್ಣ ಹಾಕಿ ರಂಗೋಲಿ ಹಾಕೋದಕ್ಕೆ ಏನೋ ಒಂಥರ ಖುಷಿ. ನಾವು ಚಿಕ್ಕಂದಿನ ಇದ್ದಾಗೆಲ್ಲ ಸಗಣಿ ಸಾರಿಸ್ಬಿಟ್ಟು ರಂಗೋಲಿ ಹಾಕಿ ಬಣ್ಣ ತುಂಬೋದು ಏನೋ ಒಂಥರ ಸಡಗರ. ನೈಟ್ ಎಲ್ಲ ಬಣ್ಣ ತುಂಬ್ತಾ ಇದ್ವಿ. ಅದು ಅಲ್ಲದೆ ಕಾಂಪಿಟೇಷನ್ ಮೇಲೆ ಬಣ್ಣ ಹಾಕಿ ರಂಗೋಲಿ ಹಾಕ್ತಾ ಇದ್ವಿ. ಯಾಕಂದ್ರೆ ನಮ್ಮ ಮನೆ ರಂಗೋಲಿಗಿಂತ ಬೇರೆಯವ್ರ ಮನೆ ರಂಗೋಲಿ ಯಾವ ರೀತಿ ಬಂದಿದೆ ಅನ್ನೋ ನೋಡೋ ಕ್ಯೂರಿಯಾಸಿಟಿನೇ ಹೆಚ್ಚಾಗಿತ್ತು. ಅವಾಗಿನ ದಿನಗಳೇ ಒಂಥರ ಖುಷಿ, ಹಬ್ಬದ ಖುಷಿನೇ ಬೇರೆ ಇರ್ತಿತ್ತು. ಬಟ್ ಈಗೆಲ್ಲ ಅಷ್ಟು ಖುಷಿ ಇರೋದಿಲ್ಲ. ಸೊ ಅದೆಲ್ಲ ನಮ್ಮ ಮನಸ್ಸಿಗೆ ಬಿಟ್ಟಿದ್ದು ಅಷ್ಟೇನೆ. ಸೊ ನಾನು ರಂಗೋಲಿ ಎಲ್ಲ ಹಾಕಿ ನಂತರ ತೋರಣ ಎಲ್ಲ ಕಟ್ಟು ಹೊರಗಡೆ ಕೆಲಸ ಮುಗಿಸ್ಕೊಂಡೆ. ಅದ್ರಲ್ಲೂ ಯುಗಾದಿ ಹಬ್ಬ ಅಂದ್ರೆ ವಿಶೇಷವಾಗಿ ಅಭ್ಯಂಜನ ಸ್ನಾನ ಮಾಡೋ ಅಂಥದ್ದು. ಸೊ ನನ್ನ ಮಗಳನ್ನ ಮಲಗಿಸ್ಬಿಟ್ಟು ನನ್ನ ಹಸ್ಬೆಂಡ್ಗೆ ನನ್ನ ಮಗಂಗೆ ಇಬ್ಬರಿಗೂ ಕೂಡ ಎಣ್ಣೆ ಹಚ್ಚಾಯ್ತು. ಅಷ್ಟರಲ್ಲಿ ಮಗಳು ಕೂಡ ಎದ್ಲು, ಅವಳಿಗೂ ಎಣ್ಣೆ ಹಚ್ಬಿಟ್ಟು 1 ಅವರ್ ಬಿಸಿಲಲ್ಲಿ ಹಂಗೋ ಹಿಂಗೋ ಟೈಮ್ ಸ್ಪೆಂಡ್ ಮಾಡಿ ನಂತರ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಬೇವು ಬೆಲ್ಲ ತಿನ್ನೋ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ಕೊಂಡ್ವಿ. ಬೇವು ಬೆಲ್ಲ ತಿನ್ನೋದು ಏನಕ್ಕೆ ಅಂತಂದ್ರೆ ನಮ್ಮ ಜೀವನದಲ್ಲಿ ಬರುವಂತ ಕಷ್ಟ ಸುಖನ ಎರಡನ್ನೂ ಕೂಡ ಸಮವಾಗಿ ನೋಡ್ಬೇಕು ಅನ್ನೋದ್ರ ಮುಖಾಂತರ ನಾವು ಬೇವು ಬೆಲ್ಲವನ್ನ ಸ್ವೀಕಾರ ಮಾಡ್ತೀವಿ. ಅಪ್ಪನ್ ಫಸ್ಟ್ ಬೇವಿನ ಸೊಪ್ಪು ಕೊಡ್ತಿದ್ದೆ ನಂಗೆ. ಬೇವಿನೆಲ್ಲ ಕೊಡು. ಈಗ ಬಾ ಕೈ. ನೆಕ್ಸ್ಟ್ ನನ್ನ ಮಗಂಗೆ ಫಸ್ಟ್ ನಾನು ತಿನ್ಬಿಡು ಕತೆ ಕತೆ ಹ್ಯಾಪಿ ಯುಗಾದಿ ತಿಂತೀನಿ ಅಷ್ಟು ತಿನ್ಬಿಡು. ಸೇಮ್ ಟು ಒಳಗಿರೋದಲ್ಲ. ಹ್ಯಾಪಿ ಯುಗಾದಿ ಹ್ಯಾಪಿ ಯುಗಾದಿ ಇಕ್ಕಿದ್ದೀನಪ್ಪ ಹೂವ. ಪೂಜೆನೂ ಆಯ್ತು, ಬೇವು ಬೆಲ್ಲ ತಿಂದಿದ್ದು ಆಯ್ತು. ನಂತರ ಈಗಿರುವಂತ ಕೆಲ್ಸನೇ ಅಡ್ಗೆ ಮಾಡ್ಕೊಳ್ಳೋ ಅಂತ ಕೆಲ್ಸ. ಒರಿಜಿನಲ್ ಟಾಸ್ಕ್ ಈಗಿಂದ ಶುರು. ಬೇಳೆ ಬೇಯಿಸಕ್ಕೆ ಇಟ್ಬಿಟ್ಟು ನಂತರ ನನ್ನ ಮಗಳದೊಂದು ಫೋಟೋ ತೆಕ್ಕೊಳ್ಳೋಣ ಅಂತ ಬಂದೆ. ಚೆನ್ನಾಗಿ ರೆಡಿ ಮಾಡಿದ್ದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಳು ಹೇರ್ ಬ್ಯಾಂಡ್ ಬಳೆ ಎಲ್ಲ ಅಷ್ಟೊತ್ತು ಇಟ್ಕೊಂಡಿದ್ಲಲ್ವಾ, ಅದಕ್ಕೋಸ್ಕರನಾದ್ರು ಒಂದು ಫೋಟೋಸ್ ತೆಕ್ಕೊಳ್ಳೋಣ ಅಂತ ಬಂದ್ರೆ ಇಡೀ ಮನೆ ಓಡಾಡಿದ್ಲೆ ಹೊರತು ಒಂದು ಫೋಟೋಗೂ ಸಿಗ್ಲಿಲ್ಲ. ಸೊ ಇವಳು ಫೋಟೋ ತೆಕ್ಕೊಂಡು ಕೂತ್ರೆ ನನ್ನ ಅಡ್ಗೆ ಕೆಲಸ ಆಗಲ್ಲ, ಇನ್ನು ದೇವ್ರಿಗೆ ಬೇರೆ ನೈವೇದ್ಯ ಮಾಡ್ಬೇಕಾಗಿತ್ತು ಅಂತ ಹೇಳಿ ಫೋಟೋ ಶೂಟ್ ಕೆಲ್ಸನ ಅಲ್ಲಿಗೆ ಸ್ಕಿಪ್ ಮಾಡಿ ಮತ್ತೆ ನಂತರ ಅಡ್ಗೆ ಕೆಲ್ಸನ ಶುರು ಮಾಡ್ಕೊಂಡೆ. ಹೇಗೋ ನಮ್ಮೂರಲ್ಲಿ ಪ್ರತಿದಿನ ಕರೆಂಟ್ ಹೋಗ್ತಾ ಇತ್ತು. ಈ ಬೇಸಿಗೆಯಲ್ಲಿ ಕೇಳಲೇಬೇಕಾ, ಕರೆಂಟ್ ಸುಮ್ನೆ ಆದ್ರೂ ಕರೆಂಟ್ ತೆಗಿತಾನೆ ಇರ್ತಾರೆ. ಸೊ ಹಾಗೂ ಹೀಗೂ ಬೇಗ ಅಡ್ಗೆ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಸಾಂಬಾರಿಂದ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೆ. ಒಬ್ಬಟ್ಟಿನ ಸಾರು ಒಂದೊಂದ್ ಕಡೆ ಒಂದೊಂದ್ ರೀತಿಯಲ್ಲಿ ಮಾಡ್ತಾರೆ. ಈವನ್ ನಮ್ಮನೇಲೆ ನನ್ನ ಹಸ್ಬೆಂಡ್ ಮನೆ ಕಡೆ ಒಂಥರ, ನಮ್ಮ ಅಮ್ಮನ ಮನೆ ಕಡೆ ಒಂಥರ, ನಮ್ಮ ಅಮ್ಮನ ಮನೆ ಕಡೆ ಒಂಥರ ಮಾಡ್ತಾರೆ. ಬಟ್ ಎಲ್ಲಾ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು ಈ ಸತಿ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಬೇರೆ ತರ ಟ್ರೈ ಮಾಡಿದ್ದೆ. ಅಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಸಾಂಬಾರೇನೋ ಆಯ್ತು, ಇನ್ನ ಪಲ್ಯಕ್ಕೆ ಒಗ್ಗರಣೆ ಹಾಕೋಣ ಅನ್ನೋಷ್ಟ್ರಲ್ಲಿ ನನ್ನ ಮಗಳು ಕೂಡ ಎದ್ಲು. ಇನ್ನು ಅವಳನ್ನ ಎತ್ಕೊಂಡೆ ಕೆಲಸನ ಕಂಟಿನ್ಯೂ ಮಾಡಿದೆ. ಸೊ ಹೂರಣ ಎಲ್ಲ ಬೇಗ ಬೇಗ ರುಬ್ಕೊಂಡೆ. ನಂತರ ಜಾರ್ ಮುಚ್ಚಳ ತಗೊಂಡು ನನ್ನ ಮಗಳು ಈ ರೀತಿ ಕೆಲಸ ಮಾಡ್ತಾ ಇದ್ದಾಳೆ. ಈ ಮಕ್ಳಿಗೂ ಕೆಲವೊಮ್ಮೆ ಅಮ್ಮಂದಿರ್ ನೋಡಿದ್ರೆ ಹೊಟ್ಟೆ ಉರಿ ಅಂತ ಅನ್ಸುತ್ತೆ. ಕೆಲ್ಸ ಇಲ್ದಾಗ ಸುಮ್ನೆ ಆಟ ಆಡೋ ಮಕ್ಳು ವಿಪರೀತ ಕೆಲ್ಸ ಇದ್ದಾಗ್ಲೇನೆ ಇನ್ನೊಂದಿಷ್ಟು ಕೆಲ್ಸ ಕೊಡೋದು ಜಾಸ್ತಿ. ಸೊ ಅದಕ್ಕೆ ನನ್ ಮಗಳು ಕೂಡ ಹೊರತಲ್ಲ. ಸೊ ಒಂದ್ ಲೆಕ್ಕದಲ್ಲಿ ಹೇಗೋ ಸೈಲೆಂಟ್ ಆಗಿದ್ಲಲ್ಲ ಅಂತ ಅಡ್ಗೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಹಿಂದೆನೆ ಎದ್ ನಿಂತಿರ್ತಾಳೆ, ಅವಳನ್ನ ಎತ್ಕೊಂಡು ಅಡ್ಗೆ ಮಾಡ್ಲೇಬೇಕು. ಸೊ ನನಗೆ ಭಯ, ನನ್ಗಂತಲ್ಲ ಪ್ರತಿಯೊಬ್ಬರಿಗೂ ಭಯ ಇರುತ್ತೆ. ಅಡ್ಗೆ ಮನೇಲಿ ಎಣ್ಣೆನೆ ಸಿಡಿತು, ವಿಷಲ್ ಆರ್ಬೇಕಾದ್ರೆ. ಸೊ ಎಲ್ರಿಗೂ ಕೂಡ ಭಯ ಇರುತ್ತೆ. ಬಟ್ ಮಕ್ಳು ಕೇಳಲ್ಲ, ಏನ್ ಮಾಡ್ತೀರಾ, ಕೆಲ್ಸ ಇದ್ದಾಗ್ಲೇ ಹಠ ಮಾಡೋಂಥದ್ದು ಜಾಸ್ತಿ. ಸೊ ಅವಳನ್ನ ಮತ್ತೆ ನಮ್ಮ ಮನೆಯವ್ರ ಕೈಲಿ ಕೊಟ್ಟು ಅವಳನ್ನ ಹೊರಗಡೆ ಎಲ್ಲರೂ ಕರ್ಕೊಂಡು ಹೋಗ್ರಿ ಅಂತ ಹೇಳ್ದೆ. ಅಷ್ಟರಲ್ಲಿ ನಾನು ಒಬ್ಬಟ್ಟನ್ನ ತಟ್ಕೊಳ್ತಾ ಇದ್ದೀನಿ. ಸೊ ಟೈಮ್ ಬಂದ್ಬಿಟ್ಟು 2:30 3 o'clock ಹತ್ತತ್ರ ಆಗಿತ್ತು. ಸೊ ಫೈನಲಿ ಎಲ್ಲ ಅಡ್ಗೆನೂ ಕೂಡ ಮುಗ್ದಿತ್ತು. ಒಬ್ಬಟ್ಟು ತಟ್ಟೋದು ಒಂದು ಬಾಕಿ ಇತ್ತು.
ನಾನು ಯಾವಾಗಲೂ ಅಷ್ಟೇ ಒಬ್ಬಟ್ಟು ತಟ್ಟೋದು ಮಾತ್ರ ಲಾಸ್ಟಲ್ಲೇ ಇಟ್ಕೊಳ್ತೀನಿ. ಆಲ್ಮೋಸ್ಟ್ ಎಲ್ಲ ಯಾಕಂದ್ರೆ ಎಲ್ಲ ಅಡುಗೆ ಆದಮೇಲೆ ಒಬ್ಬಟ್ಟು ಒಂದು 2, 3 ತಟ್ತಿದ್ದಂಗೆ ದೇವ್ರಿಗೆ ನೈವೇದ್ಯನ ಕೂಡ ಕೊಡ್ಬೋದು ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಫೈನಲಿ ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಒಬ್ಬಟ್ಟಿನ ಸಾಂಬಾರು ಮಾಡಿದ್ದೀನಿ, ಹೆಸರುಬೇಳೆ ಕೋಸಂಬರಿ ಕಂಪಲ್ಸರಿ ಇರಲೇಬೇಕು ಆ್ಯಂಡ್ ಕಾಳು ಗೊಜ್ಜು, ಒಬ್ಬಿಟ್ಟು, ಚಿತ್ರಾನ್ನ, ಇದ್ರ ಜೊತೆ ಹಪ್ಪಳ ಉಪ್ಪಿನಕಾಯಿ ಅಷ್ಟೇನೆ. ಸೊ ದೇವರಿಗೆ ನೈವೇದ್ಯ ಕೂಡ ಮಾಡಾಯ್ತು. ಅದ್ರ ನೆಕ್ಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮದ ಅನುಬಂಧ ಅನ್ನೋ ಹಾಡು ಹಾಗೆ ನನ್ನ ಮಗಳು ಅವಳು ತಿನ್ನೋದೇ ಕಷ್ಟ ಅಂತದ್ರಲ್ಲಿ ಅವ್ರ ಅಣ್ಣಂಗೆ ತುತ್ತಿಟ್ಟು ತಿನ್ನಿಸ್ತಾ ಇದ್ಲು. ಈ ದೃಶ್ಯ ನೋಡೋದಕ್ಕೆ ನಾನು ನಮ್ಮ ಯಜಮಾನ್ರು ಎಷ್ಟು ಪುಣ್ಯ ಮಾಡಿದ್ವೋ ಏನೋ ಆ ದೇವ್ರಿಗೆ ಗೊತ್ತು. ಸೊ ಫೈನಲಿ ಅವರಿಬ್ರದ್ದು ಮುಗಿತಾನೆ ಇರ್ಲಿಲ್ಲ. ನನ್ನ ಮಗಳು ಅವ್ನ ಬಾಯಿಗೆ ಇಡೋದು ಮತ್ತೆ ತೆಗ್ದು ಅದನ್ನ ಇವಳ ಬಾಯಿಗೆ ಇಟ್ಕೊಳ್ಳೋದು, ಇದೇ ಕಂಟಿನ್ಯೂ ಮಾಡ್ತಾ ಇದ್ಲು. ಅವ್ನು ತಿಂತಾ ಇಲ್ಲ, ಇವಳು ಬಿಡ್ತಾ ಇಲ್ಲ. ಸೊ ಇವ್ರದ್ದು ಆಟ ಮುಗಿತಿದ್ದಂಗೆ ಹೊಟ್ಟೆ ಬೇರೆ ತಾಳ ಆಗ್ತಾ ಇತ್ತು. ಸೊ ನಾವು ಕೂಡ ಊಟಕ್ಕೆ ಕೂತ್ಕೊಂಡ್ವಿ. ನೋಡ್ತಿದ್ದೀರಲ್ಲ ಇಷ್ಟು ಮೆನುನ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಜೊತೆ ಒಂದು ಕಡಲೆಬೇಳೆ ವಡೆ ಒಂದು ಮಿಸ್ ಆಗ್ಬಿಟ್ಟಿದೆ. ಸೊ ಒಬ್ಬಟ್ಟು ಕಾಯಿ ಹಾಲು ತುಪ್ಪ ಇದು ಹಾಕೊಂಡು ತಿಂತಾ ಇದ್ರೆ ವಾ 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 ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾ. ಆಕ್ಚುಲಿ ಒಬ್ಬಟ್ಟೊಬ್ರು ತಟ್ಕೊಡ್ತಾ ಇದ್ರೆ ನಾವು ತಿಂತಾ ಇರ್ಬೇಕು, ಬಿಸಿ ಬಿಸಿದು ಆಗ್ಲೇ ಒಂಥರ ಮಜಾ. ಬಟ್ ಹೆಣ್ಮಕ್ಳದ್ದು ಯೂನಿವರ್ಸಲ್ ಪ್ರಾಬ್ಲಮ್ ಇದೇನೆ. ದೋಸೆ ಆಗ್ಲಿ ಚಪಾತಿ ಆಗ್ಲಿ ಒಬ್ಬಿಟ್ಟಾಗ್ಲಿ ನಾವು ತಿನ್ನೋದೇ ತಣ್ಣಗಾದ್ಮೇಲೆ. ಸೊ ಜೀವಕ್ಕೆ ಈಗ ಸ್ವಲ್ಪ ಸಮಾಧಾನ ಕೂಡ ಆಯ್ತು. ಆ್ಯಂಡ್ ಒಬ್ಬಟ್ಟಿನ ಸಾರು ಈ ಸತಿ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದೆ. ಸಾಂಬಾರ್ ಮಾತ್ರ ಸಖತ್ತಾಗಿ ಬಂತು. ಊಟ ಎಲ್ಲ ಮುಗೀತು. ನಾವು ಮಾತ್ರ ಯುಗಾದಿ ಹಬ್ಬ ಮಾಡಿದ್ರೆ ಸಾಕಾ, ವರುಣದೇವನು ನಾನು ಕೂಡ ಯುಗಾದಿ ಹಬ್ಬ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಂಜೆ ಆಗ್ತಿದ್ದಂಗೆನೆ ದರ್ಶನ ಕೊಟ್ಟೇ ಬಿಟ್ರು. ನಾವು ಈ ಮೋಡ ಆಗಿದ್ ನೋಡಿ ತುಂಬಾ ಮಳೆ ಬರುತ್ತೆ ಅಂತ ಅನ್ಕೊಂಡ್ವಿ. ಬಟ್ ಒಂದು 5 ಮಿನಿಟ್ಸ್ ಅಲ್ಲಿ ಮಳೆರಾಯ ಕೂಡ ವಾಪಸ್ ಹೊರಟೋದ. ಸೊ ಸದ್ಯಕ್ಕೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್